ಅಲ್ಲಿ ತತ್ವಚಿಂತಾಮಣಿ ಅಂತ ಒಂದು ಗ್ರಂಥ, ಅಲ್ಲಿಯ ಒಬ್ಬ ವಿದ್ವಾಂಸ, ಬಹುಶಃ ಗಂಗೇಶ ಉಪಾಧ್ಯಾಯ ಅಂತ ಅವನ ಹೆಸರಿರಬೇಕು, ಅವನು ಬರೆದರೆ ಅದು ಎಲ್ಲ ಕಡೆ ಪ್ರಚಾರ ಆಯ್ತಂತೆ. ಇದು ಹೊಸ ಶೈಲಿಯ ತರ್ಕಕ್ರಮ ಇದು ಅಂತ ಅಂದ್ಕೊಂಡು ಅದೊಂದು ಹೊಸ ಆಯಾಮನೇ ಕೊಟ್ಟ ಅವನು ತರ್ಕಶಾಸ್ತ್ರಕ್ಕೆ. ಪ್ರಾಚೀನನೇ ಇವತ್ತಿಗೂ ಕೂಡ ವಿದ್ವಾಂಸರ ಎರಡು ಪ್ರಭೇದಗಳನ್ನು ಗುರುತಿಸ್ತಾರೆ. ಅದರಲ್ಲಿ ಇನ್ನೊಂದು ವಿಶೇಷ ಏನು ಹೇಳ್ತಾ ಇತ್ತು ಅಂದರೆ, ಅನಂತ ಗುಣಪೂರ್ಣನಾದವನು ಪರಮಾತ್ಮ. ಇಂಥ ಪರಮಾತ್ಮನನ್ನು ಕೇವಲ 8 ಗುಣಗಳಿಗೆ ಸೀಮಿತ ಮಾಡಿಬಿಡ್ತಾ ಆ ಗ್ರಂಥ. 8 ಗುಣಗಳಿರೋನು ದೇವರು ಅಂತ ಸಮರ್ಥನೆ ಮಾಡ್ತಾ ಇತ್ತು. ಪ್ರಬಲವಾದ ಸಮರ್ಥನೆ ಅದು. ಅದನ್ನು ಖಂಡನೆ ಮಾಡಬೇಕು ಅಂದರೆ ಬಹಳ ಕಷ್ಟ. ಅದನ್ನು ರಚನೆ ಮಾಡಿದ ಮೇಲೆ ಅದಕ್ಕೆ ಅನೇಕ ವ್ಯಾಖ್ಯಾನಗಳು, ಜಾಗದೀಶಿ ಅಂತ ಬಂತು, ಗಾದಾಧರಿ ಅಂತ ಬಂತು, ಬೇರೆ ಬೇರೆ ವ್ಯಾಖ್ಯಾನಗಳೆಲ್ಲ ತತ್ವಚಿಂತಾಮಣಿ ಗ್ರಂಥದ ಮೇಲೆ ಅದರ ವಿವರಣಾತ್ಮಕವಾಗಿ ಬಂದವು. ಇಂಥ ಸಂದರ್ಭದಲ್ಲಿ ಆ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿದ ಒಬ್ಬ ವಿದ್ವಾಂಸ ವ್ಯಾಸರಾಜರ ಹತ್ರ ಶಿರವಾಗಿ ಬಿಡುತ್ತಾನೆ. ವ್ಯಾಸರಾಜರ ಮುಂದೆ, ವ್ಯಾಸರಾಯರು ಸಂಚಾರ ಕ್ರಮದಲ್ಲಿ ಹೋದಾಗ ಅವ್ರ ಮುಂದೆ ವಾದ ಮಾಡಿ ಸೋತು ಹೋಗ್ತಾನೆ ವಾರಗಳ ಕಾಲ. ಸೋತ ಮೇಲೆ ಅವನಿಗೆ ಅನಿಸುತ್ತೆ, ಇವರೇ ಹಿಂಗಿರಬೇಕಾದ್ರೆ ಇವರು ಗುರುಗಳು ಎಂಥವ್ರು ಇರಬೇಕು ಅಂತ ಅಂದ್ಕೊಂಡು ಮುಳುಬಾಗಿಲಿಗೆ ಬಂದು ಶ್ರೀಪಾದರಾಜರನ್ನು ದರ್ಶನ ಮಾಡ್ತಾನಂತೆ. ಎಲ್ಲಿಯ ಬಂಗಾಳದ ನವದ್ವೀಪ, ಎಲ್ಲಿಯ ಮುಳುಬಾಗಿಲು, ಅಲ್ಲಿಂದ ಬರ್ತಾನೆ ನೋಡಲಿಕ್ಕೆ ಅಂಥೇಳಿ. ಯಾಕೆ ಅಂದರೆ ಸಕಲ ಶಾಸ್ತ್ರ ಕಲಾಪ, ಅವರು ಓದದೇ ಇರುವ ವಿಷಯವೇ ಇಲ್ಲ, ಅಧ್ಯಯನ ಮಾಡದೇ ಇರೋ ವಿಷಯವೇ ಇಲ್ಲ. ಅಂಥದ್ರಲ್ಲಿ ಈ ಮಹಾಜ್ಞಾನಿಗಳನ್ನು ಕಾಣಬೇಕು ಅಂತ ಬಂದು ಅವ್ರಿಗೆ ತಲೆ ಹಚ್ಚಿ ಶರಣಾಗತನಾಗ್ತಾನವನು. ಅವನು ಹೇಳ್ತಾನೆ, ಯದಧೀತಂ ತದಧೀತಂ ಯದನಧೀತಂ ತದಪ್ಯಧೀತಂ ಪಕ್ಷಧರ ಮಿಶ್ರ ವಿನಾ ನಾವೈಕ್ಷಿ ನವೀನ ವ್ಯಾಸೇನ ಅಂತ. ನಾನು ಓದಿದ್ದನ್ನೂ ನಿಮ್ಮ ಶಿಷ್ಯರು ಓದಿದ್ದಾರೆ, ನಾನು ಓದದೇ ಇದ್ದದ್ದನ್ನೂ ನಿಮ್ಮ ಶಿಷ್ಯರು ಓದಿದ್ದಾರೆ. ಆದರೆ ಈ ಪಕ್ಷಧರ ಮಿಶ್ರ ಎಲ್ಲವನ್ನು ಅಧ್ಯಯನ ಮಾಡಿದ್ದೀನಿ ಅಂತ ಅಂದ್ಕೊಂಡ. ಆದರೆ ನಿಮ್ಮ ಶಿಷ್ಯರನ್ನು ನೋಡಿದರೆ ಇನ್ನೊಬ್ಬ ವ್ಯಾಸರಿದ್ದಾಗಿದ್ದಾರೇನೋ ಅನ್ನೋ ಥರ ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ನವೀನ ವ್ಯಾಸೇನ, ಅಭಿನವ ವ್ಯಾಸರಿದ್ದಾಗಿದ್ದಾರೆ ಇವರು, ಅಂಥ ವಿದ್ವತ್ತು ಅಂತ. ಇಂಥ ಶಿಷ್ಯನನ್ನು ತಯಾರು ಮಾಡಬೇಕು ಅಂದರೆ ನಿಮ್ಮಲ್ಲಿ ಅಂಥ ವಿದ್ವತ್ತು ಇರಬೇಕು. ಹಾಗಾಗಿ ಅಷ್ಟು ದೂರದಿಂದ ನಿಮ್ಮನ್ನು ನೋಡಲಿಕ್ಕೆ ಬಂದೆ ಅಂತ ಶ್ರೀಪಾದರಾಯರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ. ಅಂಥವ್ರು ಇವರು, ಅಂಥ ಜ್ಞಾನಿಗಳು. ಸನ್ಯಾಸ ಕುಲದೀಪ, ಹೆಂಗೆ ಬದುಕಬೇಕು ಸನ್ಯಾಸಿಗಳು ಅಂತ ತೋರಿಸಿಕೊಟ್ಟವರು ಇವರು. ಅಷ್ಟೆಲ್ಲ ವೈಭವ ಇತ್ತು. ಆದರೂ ಕೂಡ ಎಲ್ಲವೂ ಭಗವಂತನ ಪೂಜೆ ಅಂತ ತಾವು ಅದನ್ನು ಅನುಭವಿಸಿ ದೇವರಿಗೆ ಅರ್ಪಣೆ ಮಾಡಿತು. ಅನುಭವಿಸ್ತಾ ವಿಷಯಗಳನ್ನು ಕೃಷ್ಣಾರ್ಪಣವೆನಲು ಕೈಕೊಂಬ ಜಗನ್ನಾಥ ವಿಠಲ ಅಂತ ದಾಸರು ಹೇಳ್ತಾರೆ ಹರಿಕಥಾಮೃತ ಸಾರದಲ್ಲಿ. ತಾವೇನೇನೇನು ಅನುಭವಿಸ್ತಾ ಇದ್ರಲ್ಲ, ಭುಂಜಾನಂ ಷಷ್ಟಿಶಾಕಂ, 60 ಬಗೆಯ ಭಕ್ಷ್ಯಗಳು ಅಂತ ಹೇಳ್ತಾರೆ ಶ್ರೀಪಾದರಾಯರ ಜೀವನದಲ್ಲಿ ಹೇಳಬೇಕಾದ್ರೆ. ಅದನ್ನೆಲ್ಲ ಮಾಡಿದರೂ ಇದೆಲ್ಲವೂ ಹರಿಪೂಜೆ ಅಂತ ಅರ್ಪಣೆ ಮಾಡಿಬಿಟ್ರು. ತಾವು ಸುಖಭೋಗ ಅಂತ ಅನುಭವಿಸಲಿಲ್ಲ. ಹಾಗಾಗಿ ಸನ್ಯಾಸ ಕುಲದೀಪ, ಸಕಲ ಸತ್ಯಸ್ಥಾಪ ಸುಜ್ಞಾನ ದೀಪ, ಎಲ್ಲ ಕಡೆ ಆಚಾರ್ಯರ ತತ್ವವನ್ನು ಪ್ರಚಾರ ಮಾಡಿದರು. ಪಂಚಭೇದ, ತಾರತಮ್ಯ, ಜಗತ್ ಸತ್ಯತ್ವವನ್ನು ಪ್ರತಿಪಾದನೆ ಮಾಡಿದರು. ಮಹಾ ಜ್ಞಾನದೀಪ ಅಂತ. ಜ್ಞಾನದೀಪ ಅಂತ ಯಾವಾಗ ಕರೀತಾರೆ ಅಂತಂದರೆ, ದೀಪ ತಾನು ಹಚ್ಚಿದ ಸ್ಥಳದಲ್ಲಿ ಮಾತ್ರ ಬೆಳಕು ಕೊಡಲ್ಲ. ಅದರಿಂದ ಸ್ವಲ್ಪ ದೂರದ ಒಂದು ಕೋಣೆಯಲ್ಲಿ ಸಣ್ಣ ದೀಪ ಹಚ್ಚಿಟ್ವಿ ಅಂತಂದರೆ ಇಡೀ ಕೋಣೆಯನ್ನು ಬೆಳಗತ್ತೆ ಆ ದೀಪ. ಅದು ಅದರ ವೈಶಿಷ್ಟ್ಯ. ಶ್ರೀಪಾದರಾಯರ ವೈಶಿಷ್ಟ್ಯ ಎಂಥದ್ದು ಅಂತಂದರೆ, ಅವರು ರಚನೆ ಮಾಡಿರ್ತಕ್ಕಂತಹ ಶ್ರೀಮನ್ಯಾಯ ಸುಧಾ ಆ ಗ್ರಂಥ ಏನಿದೆ ಅದರ ಕ್ರಿಯತೆ ತ್ವರ್ಥ ಸಂಗ್ರಹ ಅಂತ ಹೇಳ್ತಾರೆ ವಾಗ್ವಜ್ರದಲ್ಲಿ ಹೇಳಬೇಕಾದ್ರೆ. ವಾಗ್ವಜ್ರ ಅಂತ ಶ್ರೀಪಾದರಾಯರ ಗ್ರಂಥ. ಅದರಲ್ಲಿ ಶ್ರೀಮನ್ಯಾಯ ಸುಧೆಯಲ್ಲಿ ಏನು ಅರ್ಥವನ್ನು ಹೇಳಿದ್ದಾರೆ ಅದನ್ನು ಸಂಗ್ರಹ ಮಾಡಿ ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿ ನ್ಯಾಯಸುಧೆಯ ಹಲವು ಅಂಶಗಳನ್ನು ಶ್ರೀಪಾದರಾಯರು ಆ ಗ್ರಂಥದಲ್ಲಿ ಸಮರ್ಥನೆ ಮಾಡಿದ್ದಾರೆ. ಇದು ಸಂಸ್ಕೃತ ಶೈಲಿ ಆಯಿತು. ಇನ್ನು ಕನ್ನಡದ ಶೈಲಿ ಅಂತ ಬಂದಾಗ ಅನೇಕ ಕೃತಿಗಳು. ನರಸಿಂಹ ಪ್ರಾದುರ್ಭಾವ ದಂಡಕ ಅಂತ ನರಸಿಂಹದೇವರು ಹೆಂಗೆ ಅನುಗ್ರಹ ಮಾಡಿದರು, ಹೇಗಿರ್ತಾ ಇದ್ದರು, ಅವ್ರ ವೈಭವ ಹೆಂಗಿತ್ತು, ಆರ್ಭಟ ಹೆಂಗಿತ್ತು ಅಂತ ಹೇಳೋದು ಒಂದು ದಂಡಕ ಅಂತದೊಂದು ಕ್ರಮ. ಆಮೇಲೆ ವೃತ್ತನಾಮ ಅಂತ ಬರುತ್ತೆ, ಅದನ್ನು ರಚನೆ ಮಾಡಿದರು. ಅದಾದ ಮೇಲೆ ಸುಳಾದಿಗಳನ್ನು ರಚನೆ ಮಾಡಿದರು, ಪದ್ಯಗಳನ್ನು ರಚನೆ ಮಾಡಿದರು. ಅವ್ರ ಪದ್ಯದಲ್ಲಿ ಬಹಳ ಆರ್ತಭಾವ ಕಂಡುಬರುತ್ತೆ. ಶ್ರೀಪಾದರಾಯರ ಪದ್ಯಗಳಲ್ಲಿ ದೇವರೇ ಯಾಕೆ ನನ್ನನ್ನು ಇಂಥವ್ರ ಸಂಘದಲ್ಲಿ ಇಟ್ಟಿದ್ದಿ ಅಂತ ನಮ್ಮ ಪರವಾಗಿ ಪ್ರಾರ್ಥನೆ ಮಾಡೋದು. ಅವ್ರು ಹೇಳ್ತಾರೆ, ಎಂಥೆಂಥವ್ರ ಸಂಘ ಆಯಿತು ನನಗೆ, ದೊಡ್ಡವರ ಸಂಘ ಕೊಡು ಅಂತ. ಏನ ಪೇಳಲಿ ದೇವ ನಾ ಮಾಡಿದ ಕರ್ಮ ನಾನಾ ವಿಚಿತ್ರವೈ ಶ್ರೀನಿವಾಸ, ಹೀನ ಜನರೊಳಗಾಟ ಶ್ವಾನಾದಿಗಳ ಕೂಟ, ಜ್ಞಾನವಂತನ ಮಾಡೋ ಜಾನಕಿ ರಮಣ, ಉತ್ತಮರ ಸಂಗ
ಎನಗೀತ್ತು ಸಲಹೋ ಚಿತ್ತಜಾ ಜನಕ ಸರ್ವೋತ್ತಮ ಮುಕುಂದ ಉತ್ತಮರ ಸಂಗ ಎನಗೀತ್ತು ಸಲಹೋ. ಸ್ವಾಮಿ, ಏನು ಹೇಳಬೇಕು? ಇಂಥ ಸಂಸಾರದಲ್ಲಿ ದೇವರು ಸಾಧನೆ ಮಾಡಲಿಕ್ಕೆ ಅಂತ ಮನುಷ್ಯ ಜನ್ಮ ಕೊಡ್ತಾನೆ. ಆ ಜನ್ಮ ತಗೊಂಡು ಎಷ್ಟರ ಮಟ್ಟಿಗೆ ನಾವು ಸಫಲರಾಗಿ ಕಾರ್ಯ ಮಾಡ್ತೀವಿ ಅಂತ ಒಮ್ಮೆ ನೋಡಬೇಕು. ಏನ ಪೇಳಲಿದೇವ ನಾ ಮಾಡಿದ ಕರ್ಮ ನಾನಾ ವಿಚಿತ್ರವೈ. ಏನಾದರೂ ಒಂದು ಒಳ್ಳೆ ಕರ್ಮ ಮಾಡೋಣ ಅಂತ ಹೋಗ್ತೀನಿ, ಇನ್ನೊಂದು ಯಾವುದೋ ಕರ್ಮಪಾಶಕ್ಕೆ ಸಿಗಾಕ್ಕೊಳ್ತೀನಿ. ಹಾಗಾಗಿ ಒಂದಕ್ಕಿಂತ ಒಂದು ವಿಲಕ್ಷಣ, ಒಂದಕ್ಕಿಂತ ಒಂದು ವಿಚಿತ್ರ. ಏನು ಹೇಳಲಿ ಶ್ರೀನಿವಾಸ, ಹೀನ ಜನರೊಳಗಾಟ ಶ್ವಾನಾದಿಗಳ ಕೂಟ. ಎಂಥೆಂಥವ್ರ ಸಂಘ ಸಿಗ್ತಾ ಇದೆ ನನಗೆ. ಒಳ್ಳೆಯವ್ರ ಸಂಘ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ, ಬರೀ ಹೀನ ಜನರ ಸಂಘ ಆಗ್ತಾ ಇದೆ ನನಗೆ, ಸರಿಯಾದವ್ರು ಸಿಗ್ತಾನೇ ಇಲ್ಲ ನನಗೆ ಅಂತ. ಒಂದು ಮಾತಿದೆ ಸಂಸ್ಕೃತದಲ್ಲಿ, ಒಬ್ಬ ಕವಿ ಹೇಳ್ತಾನೆ, ಜನಸ್ಥಾನೇ ಭ್ರಾಂತಂ ಕನಕ ಮೃಗತೃಷ್ಣಾಂಧಿತ ಧಿಯಾ ವಚೋ ವೈದೇಹೀತಿ ಪ್ರತಿಪದ ಮುದಶ್ರು ಪ್ರಲಪಿತಂ ಕೃತಾಲಂಕಾ ಭರ್ತುರ್ವದನ ಪರಿಪಾಟೀಷು ಘಟನಾ ಮಯಾಪ್ತಂ ರಾಮತ್ವಂ ಕುಶಲವಸುತಾ ನತ್ವಧಿಗತ. ಆ ಕವಿ ಹೇಳ್ತಾನೆ, ನಾನು ರಾಮ ಅದೆ ಅಂತ ಹೇಳ್ತಾನೆ ಅವನು. ನನಗೂ ರಾಮನಿಗೂ ಸಾಮ್ಯ ಇದೆ ಅಂತ ಹೇಳ್ತಾನೆ ಅವನು. ಯಾಕೆ, ಹೆಂಗೆ ನಾನು ರಾಮ ಅದೆ ಅಂತಂದರೆ, ಜನಸ್ಥಾನೇ ಭ್ರಾಂತಂ. ರಾಮಚಂದ್ರ ಏನು ಮಾಡಿದ, ಜನಸ್ಥಾನ ದಂಡಕಾರಣ್ಯದಲ್ಲಿ ತಾನು ತಿರುಗಾಡಿದ ಸೀತೆಯನ್ನು ಹುಡುಕಾಡಲಿಕ್ಕೆ ಅಂಥೇಳಿ. ಅದು ಹುಡುಕಾಡೋದಕ್ಕೂ ಮುಂಚೆ ಅವನು ಕಳ್ಕೊಂಡ ಸೀತೆಯನ್ನು ರಾಮಚಂದ್ರ. ಸೀತಾಪಹರ ಆಯಿತು. ಹೇಗೆ? ಕನಕ ಮೃಗ ತೃಷ್ಣಾಂಧಿತ ದಿಯ, ಬಂಗಾರದ ಜಿಂಕೆಯನ್ನು ಬಯಸಿ ತಾನು ಹೊರಟ. ಆಮೇಲೆ ಏನು ಮಾಡಿದ, ಅಲ್ಲಿಂದ ಬಂಗಾರದ ಜಿಂಕೆಯ ಆಸೆಗೆ, ಸೀತೆಯ ಆಸೆಗೆ ಅದನ್ನು ಹೊಡ್ಕೊಂಡು ಹೋದ. ಬರೋದರಲ್ಲಿ ಸೀತಾಮಾತೆ ಇಲ್ಲ. ಆಮೇಲೆ ಏನು ಮಾಡಿದ, ವಚೋ ವೈದೇಹೀತಿ ಪ್ರತಿಪದ ಮುದಶ್ರು ಪ್ರಲಪಿತಂ. ಹೆಜ್ಜೆ ಹೆಜ್ಜೆಗೆ ವೈದೇಹಿ ವೈದೇಹಿ ಸೀತಾ ಸೀತಾ ಅಂತ ಅಂದ್ಕೊಂಡು ರಾಮಚಂದ್ರ ಎಲ್ಲ ಕಡೆ ಆತಂಕದಿಂದ ವಿಲಾಪ ಮಾಡಿ ತಾನು ಹುಡುಕಿದ. ಆಮೇಲೆ ಏನು ಮಾಡಿದ, ಗೊತ್ತಾಯಿತು ರಾವಣ ತಗೊಂಡು ಹೋಗಿದ್ದಾನೆ, ಎತ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾದ ಮೇಲೆ ಕೃತಾ ಲಂಕಾ ಭರತುಹು ವದನ ಪರಿಪಾಟೀಷು ಘಟನ. ಆ ಲಂಕೆಯ ಒಡೆಯನಾದ ಆ ರಾವಣನ ಹತ್ರ ಏರಿ ಹೋಗಿ ಯುದ್ಧ ಮಾಡಿ ಅವನ ಎಲ್ಲ ತಲೆಗಳನ್ನು ಕತ್ತರಿಸಿಬಿಟ್ಟ. ಹಾಗಾಗಿ ಅವನು ಇದೆಲ್ಲ ಲಕ್ಷಣಗಳಲ್ಲಿ ಯಾರಲ್ಲಿದೆ ಅಂತಂದರೆ ಅದು ರಾಮನಲ್ಲೇ ಅಂತ ಗೊತ್ತಾಗುತ್ತೆ. ನನಗೆ ಹೆಂಗೆ ಸಮನ್ವಯ ಆಗುತ್ತೆ ಇದೆ ಅಂತ ಇದು ಅಂತಂದರೆ ಒಂಥರ ಶ್ಲೇಷಾರ್ಥಕವಾದ ಶ್ಲೋಕ ಇದು. ಜನಸ್ಥಾನೇ ಭ್ರಾಂತಂ. ಅವನು ಹೇಳ್ತಾನೆ, ಕಷ್ಟಪಟ್ಟವನು ಹೇಳ್ತಾನೆ ಕವಿ, ನಾನು ಜನಸ್ಥಾನದಲ್ಲಿ ತಿರುಗಾಡಿದೆ ಅಂದರೆ ಜನರಿದ್ದ ಜಾಗದಲ್ಲಿ ತಿರುಗಾಡಿದೆ. ಅದು ಹೇಗೆ, ಕನಕ ಮೃಗತೃಷ್ಣ ಅಂಧಿತ ಧಿಯ ಅಂತ. ಕನಕ ಅಂದರೆ ಸಂಪತ್ತು, ಹಣ, ಇವುಗಳೆಲ್ಲ. ಅಂಧಿತ ಧಿಯ, ಮೃಗತೃಷ್ಣ ಅಂದರೆ ಆಸೆ ಅಂತ ಹೇಳ್ತೀವಲ್ಲ, ಮರೀಚಿಕೆ ಅಂತ ಹೇಳ್ತೀವಿ ನಾವು. ಅದು ಕಾಣಿಸೋದಿಲ್ಲ ನಮಗೆ. ಮರುಭೂಮಿಯಲ್ಲಿ ಹೋದಾಗ ದೂರದಲ್ಲಿ ನೀರಿರೋ ಥರ ಕಾಣುತ್ತೆ, ಆದರೆ ನೀರಿರೋದಿಲ್ಲ ಅಲ್ಲಿ. ಹಾಗೆ ಈ ಹಣದ ಆಸೆಯಿಂದ ಜನರಿರೋ ಸ್ಥಾನದಲ್ಲಿ ನಾನು ಕೂಡ ತಿರುಗಾಡಿದೆ. ಜನಸ್ಥಾನೇ ಭ್ರಾಂತಂ. ಆಮೇಲೆ ಏನು ಮಾಡಿದೆ, ರಾಮಚಂದ್ರ ವೈದೇಹಿ ವೈದೇಹಿ ಅಂತ ರಾಮಚಂದ್ರ ಅಲ್ಲೆಲ್ಲ ಗೋಳಾಡಿ ಹುಡುಕಿದ್ರೆ, ನಾನು ದೇಹಿ ವೈ ದೇಹಿ ವೈ ಅಂತ ಹೇಳಿ ಕೊಡಿ ಕೊಡಿ ಅಂತ ಅಂದ್ಕೊಂಡು ಬೇಡದಾ ಹೋದೆ. ನಾನು ಅಲ್ಲಲ್ಲಿ ಹೆಜ್ಜೆ ಹೆಜ್ಜೆಗೆ ಅಳ್ತಾ ಹೋದೆ. ಯಾರಾದರೂ ಕೊಡ್ತಾರೆ ಅಂತಂದರೆ ಅಳ್ತಾ ಅಳ್ತಾ ಹೋದೆ. ಆವಾಗ ಯಾರೋ ಒಬ್ಬನು ವ್ಯಕ್ತಿಯನ್ನು ತೋರಿಸಿದ್ರಂತ, ಇವನ ಹತ್ರ ಹೋಗಿ ಕೊಡ್ತಾನೆ, ಸ್ವಲ್ಪ ಅವನು ಹೊಗಳಬೇಕು ಅಂತ. ಅದಕ್ಕೇನು, ಕೃತಾ ಲಂಕಾಭರ್ತುಹು ವದನ ಪರಿಪಾಟೀಷು ಘಟನಾ. ಲಂಕಾಭರ್ತುಹು ಅಂತಂದರೆ ರಾವಣ ಅಂತ ಅರ್ಥ. ಇಲ್ಲಿ ಬಿಡಿಸ್ಬೇಕಾದ್ರೆ ಕೃತ ಅಲಂ ಕಾಭರ್ತುಹು ಅಂತ ಹೇಳ್ತಾನೆ ಕವಿ. ಕಾಭರ್ತು ಅಂದರೆ, ಭರ್ತ ಅಂದರೆ ಒಡೆಯ, ದುಷ್ಟ ಒಡೆಯ ಅಂತ ಅರ್ಥ. ಕುತ್ಸಿತ ಅಂತ ಹೇಳ್ತೀವಲ್ಲ ಹಾಗೆ. ಕಾಭರ್ತು ಅಂದರೆ ದುಷ್ಟನಾದೊಬ್ಬ ಶ್ರೀಮಂತನ ಹತ್ರ ಹೋಗಿ ಚೆನ್ನಾಗಿ ಅವನ ಬಗ್ಗೆ ಹೊಗಳಿದೆ, ಅವನ ಬಗ್ಗೆ ಬೇರೆಯವ್ರ ಹತ್ರ ಎಲ್ಲ ಹೇಳಿದೆ, ಹಿಂಗಿದ್ದಾನೆ ಹಂಗಿದ್ದಾನೆ ಅಂತ ಅಂದ್ಕೊಂಡು. ಆದರೆ ಇಷ್ಟೆಲ್ಲ ಮಾಡಿದೆ, ಜನಸ್ಥಾನದಲ್ಲಿ ತಿರುಗಾಡಿದೆ, ಬಂಗಾರದ ಆಸೆಯಿಂದ ಹುಡುಕಿದೆ, ಹೆಜ್ಜೆ ಹೆಜ್ಜೆಗೆ ದೇಹಿ ದೇಹಿ ಅಂತ ಹೇಳಿದೆ. ಕೊನೆಗೆ ದುಷ್ಟನಾದವನ ಹತ್ರ ಹೋಗಿ ಅವನನ್ನು ಹೊಗಳಿ ಮಾಡಿ ಏನು ಮಾಡಿದರೂ ಕೂಡ ಮಯಾಪ್ತಂ ರಾಮತ್ವಂ, ನಾನು ರಾಮನ್ನಾದೆ, ರಾಮತ್ವವನ್ನು ಹೊಂದಿದೆ ಅಂತ. ಆದರೆ ರಾಮನಿಗೇನಾಯಿತು, ಕುಶಲವಸುತ ಅಧಿಗತ. ಕುಶಲವರ ತಾಯಿಯಾದ ಆ ಸೀತೆ ಸಿಕ್ಕಳು, ನನಗೆ ಮಾತ್ರ ಕುಶಲವಸುತ ನ ಅಧಿಗತ ಅಂತ. ನನಗೆ ಮಾತ್ರ ಸರಿಯಾದ ವಸು ಅಂದರೆ ಸಂಪತ್ತು, ನನಗೆ ಯಾವ ಸಂಪತ್ತು ಸಿಗಲಿಲ್ಲ ಅಂತ ತಾನು ಶ್ಲೇಷಾರ್ಥಕವಾಗಿ ರಾಮನಿಗೆ ಸಂಪತ್ತು ಅಂದರೆ ಆ ಸೀತೆ ಸಿಕ್ಕಳು, ನನಗೆ ಇಷ್ಟೆಲ್ಲ ಕೆಲಸ ಮಾಡಿದ್ರೂ ಕೂಡ ಸೀತೆ ಸಿಗಲಿಲ್ಲ, ಇದೊಂದೇ ಅಂಶದಲ್ಲಿ ನನಗೆ ರಾಮನಿಗೆ ವೈಲಕ್ಷಣ್ಯ, ಇದನ್ನು ಬಿಟ್ಟರೆ ನಾನು ಕೂಡ ರಾಮನಾದೆ ಅಂತ ಹೇಳ್ತಾನೆ. ಅಂದರೆ ತನ್ನ ತೊಳಲಾಟಗಳನ್ನು ಅವನು ಹೇಳ್ತಾನೆ, ಇಂಥವ್ರು ಸಂಘ ಮಾಡಿದೆ ಅಂತ.
ಶ್ರೀಪಾದರಾಯರು ಹೇಳಬೇಕಾದ್ರೂ ಅದನ್ನೇ ಹೇಳ್ತಾರೆ, ಹೀನ ಜನರೊಳಗಾಟ ಶ್ವಾನಾದಿಗಳ ಕೂಟ. ದುಷ್ಟರ ಸಂಘ ಮಾಡಿದೆ, ಗೊತ್ತು ಗುರಿ ಇಲ್ಲದೆ ಹೇಗೆ ನಾಯಿ ತಿರುಗಾಡತ್ತೋ ಹಾಗೆ ಸಂಚಾರ ಮಾಡಿದ್ವಿ. ಅಂದರೆ ನಮ್ಮ ಪರವಾಗಿ ದೇವರ ಹತ್ರ ಅವರು ಪ್ರಾರ್ಥನೆ ಮಾಡೋದು. ಜೀವ ಅಂದರೆ ಹೀಗೆ ತಿರುಗಾಡ್ತಾ ಇದ್ದಾನೆ, ಹಾಗಾಗಿ ದೇವರೇ ಅವನಿಗೆ ಜ್ಞಾನವಂತನ ಮಾಡೋ ಜಾನಕಿ ರಮಣ ಅಂತ, ನಿನ್ನ ಭಕ್ತನಿಗೆ ಜ್ಞಾನವನ್ನು ಕೊಟ್ಟು ಮೊದಲು ಉದ್ಧಾರ ಮಾಡೋ ಸ್ವಾಮಿ ಅಂತ ಆರ್ತವಾಗಿ ಬೇಡ್ಕೊಳ್ತಾರೆ. ಈ ಭಾವವನ್ನು ಬಹಳ ಗಮನಿಸಬಹುದು. ದೇವರ ಹತ್ರ ಅವ್ರು ಹೇಳಬೇಕಾದ್ರೆ ಸಂಪೂರ್ಣ ತನ್ಮಯರಾಗಿ ಸ್ತೋತ್ರ ಮಾಡ್ತಾರೆ ದೇವರ ಮೇಲೆ, ಹಾಗೆ ಪ್ರಾರ್ಥನೆ ಮಾಡ್ತಾರೆ ಅವರು. ಅಂಥ ಮಹಾನುಭಾವರು ಇವರ ಬಗ್ಗೆ ವಿಜಯರಾಯರ ಸ್ತೋತ್ರ ಮಾಡಬೇಕಾದ್ರೆ ಹೇಳ್ತಾರೆ, ಇವರ ಪ್ರಸಾದ ವಾದರೆ ವ್ಯಾಸ ಮುನಿರಾಯ ಕವಿರಾಯ ಪುರಂದರ ದಾಸರು ಮಿಗಿಲಾದವರ ಕರುಣವಿನ್ನು ಸಿದ್ಧಿಸುವುದು ಕೇಳಿನವ ಭಕುತಿ ಪುಟ್ಟುವುದು ವ್ಯಕ್ತವಾಗಿ ತವಕದಿಂದಲಿ ಚರಮ ದೇಹವೇ ಬರುವುದು ದಿವಿಜರು ಒಲಿದು ಸತ್ಕರ್ಮ ಮಾಡಿಸುವರು ಕವಿನೂತ ನಮ್ಮ ವಿಜಯ ವಿಠ್ಠಲರೇಯ ದಿವಾರಾತ್ರಿಗಳಲ್ಲಿ ಅವರ ಕೂಡ್ಯಾಡುವ. ಅವ್ರ ಬಗ್ಗೆ ಹೇಳ್ತಾರೆ, ಇವರ ಪ್ರಸಾದವಾದರೆ, ಇವರ ಅನುಗ್ರಹ ಆದರೂ ಸಾಕು. ಅಂದರೆ ನಾವು ಬೇರೆ ಬೇರೆ ಕಡೆ ಹೋಗಿ ಬೇರೆ ಬೇರೆಯವ್ರ ಸೇವೆ ಮಾಡ್ತೇವೆ. ಹಂಪಿಗೆ ಹೋಗಿ ಪುರಂದರ ಮಂಟಪದಲ್ಲಿ ಪುರಂದರದಾಸರ ಅನುಗ್ರಹ ಆಗಲಿ ಅಂತ ಬೇಡ್ಕೊಳ್ತೀವಿ. ನವಬೃಂದಾವನಕ್ಕೆ ಹೋಗಿ ವ್ಯಾಸರಾಯರ ಸೇವೆ ಮಾಡ್ತೀವಿ. ಇಷ್ಟೆಲ್ಲ ಮಾಡ್ತೀವಿ. ಆದರೆ ಅವರು ಹೇಳ್ತಾರೆ, ಇವರ ಪ್ರಸಾದ ಇದೆಲ್ಲದರ ಸೇವೆ ಮಾಡೋದ್ರ ಜೊತೆಗೆ ಮುಖ್ಯವಾಗಿ ಇವರೆಲ್ಲರ ಅನುಗ್ರಹ ಆಗಬೇಕು ಅಂದರೆ ಮುಳುಬಾಗ್ಲಿಗೆ ಹೋಗ್ಬೇಕಂತ.